ಶಿವಮೊಗ್ಗದಲ್ಲಿ ಮುಂದುವರಿದ ಈ ಮಳೆಯ ಅಬ್ಬರ ಎಡೆಬಿಡದೆ ಸುರಿತಾ ಇರುವಂತ ಮಳೆಗೆ ಜನರ ಜೀವನ ತತ್ರ ಆಗಿದೆ. ಈ ಮಳೆಯಿಂದಾಗಿ ಹಾನಿ ಪ್ರದೇಶಗಳಿಗೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಕೊಟ್ಟಿದ್ದಾರೆ. ತಾಳಗುಂದ, ಉಡುಗಣಿ, ಕಸಬಾ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ BY ವಿಜೇಂದ್ರ. ಹಾಗೆ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು. ಅದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದು ಶಿವಮೊಗ್ಗ ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಮನೆಗಳಿಗೆ ಹಾನಿಯಾಗಿದೆ. ಅವ್ರನ್ನ ಸಂತೈಸುವ ಕೆಲಸ ಕೂಡ ಆಗ್ತಾ ಇದೆ. ಮುಂಚೆ ಸಾಹೇಬ್ರು ಸಿಎಂ ಇದ್ದಾಗ 5 ಲಕ್ಷ ಬರ್ತಾ ಇದ್ರು. ಡ್ಯಾಮೇಜ್ ಆಗಲ್ಲ ಇಂಪಾರ್ಟೆಂಟ್ ಸರ್. ನಾವು ಬರಂಗಿಲ್ಲ ಸರ್, ಎಲೆಕ್ಷನ್ ಅದು ಇದು ಜನ ಹಿಡಿತೈತೆ ಸರ್. ಅರ್ಧ ಬರ್ಧ ಬಿಲ್ ಆಗ್ತದೆ. ನಾವೆಲ್ಲ ಕಟ್ ಕ್ಲೀನ್ ಆಗಿಲ್ಲ. ಇಲ್ಲಿ 20 ಲಕ್ಷದಾಗ 8 ಲಕ್ಷನೇ ಸಿಕ್ಕೈತೆ. ನೀವು ಸ್ವಲ್ಪ ಐತೆ ಅವೆರಡು ಇಂಪಾರ್ಟೆಂಟ್ ಮನೆ ಟಿಕೆಟ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ನಿರ್ಮಿಸಿರುವಂತೆ ಈ ಸರ್ಕಾರದ ವಿವಿಧ ಕಟ್ಟಡಗಳು ಮಳೆ ನೀರಿನಿಂದ ಸೋರಲು ಆರಂಭಿಸಿದೆ. ಈಗ ಈ ವಿಚಾರದಲ್ಲಿ ಎರಡು ಪಕ್ಷದ ನಾಯಕರುಗಳು ಕಳಪೆ ಕಾಮಗಾರಿ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳಪೆ ಕಾಮಗಾರಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಟಾಕ್ ವಾರ್. ನೂತನ ಕಟ್ಟಡ ಕಾಮಗಾರಿ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ. ಎಸ್, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಆಗಿರುವ ಆರೋಪ ಕೇಳಿಬಂದಿದೆ. ತೀರ್ಥಹಳ್ಳಿಯಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮೀಣಾಭಿವೃದ್ಧಿ ಭವನ, ಪೊಲೀಸ್ ಠಾಣೆ, ಪೊಲೀಸ್ ವಸತಿ ಸಮುಚ್ಚಯ ಜೊತೆಗೆ ಅಗ್ನಿಶಾಮಕ ದಳ ಕಟ್ಟಡ ಹಾಗೂ ರಸ್ತೆ ಕಾಮಗಾರಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಎಲ್ಲ ಕಾಮಗಾರಿಗಳು ಕಳಪೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಆರೋಪವನ್ನ ಮಾಡಿದ್ದಾರೆ. ಕಟ್ಟಡಗಳು ಸೋರ್ತಾ ಇದ್ರೆ ಅದರ ಬಾಳಿಕೆಯ ಅವಧಿ ಎಷ್ಟು ಅನ್ನೋಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ, ಮಾಧ್ಯಮಗಳಲ್ಲಿ ಪ್ರಸ್ತಾವ ಆಗಿತ್ತು. ಸನ್ಮಾನ್ಯ ಮಾಜಿ ಸಚಿವರು, ಮಾಜಿ ಗೃಹ ಸಚಿವರಾಗಿದ್ದಂಥ ಜ್ಞಾನೇಂದ್ರ ಅವರ ಕಾಲದಲ್ಲಿ ಈಗಿನ ಹಾಲಿ ಶಾಸಕರು ಅವರ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ಕಟ್ಟಡದ ಕಾಮಗಾರಿ, ಇನ್ನು ಈ ಕಾಮಗಾರಿಗಳ ಜೊತೆ 57 ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ 169A ನಲ್ಲಿ ಬದಲಿ ಸೇತುವೆ ಮಾರ್ಗ ಕಾಮಗಾರಿ ನಡೆದಿದೆ. ಆದರೆ ಒಂದೇ ಮಳೆಗೆ ರಸ್ತೆ ತಡೆಗೋಡೆಗಳು ಧರೆಗುರುಳಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇದೇ ತಿಂಗಳು 13ರಂದು ಉದ್ಘಾಟನೆಗೊಂಡ ವಿವಿಧ ಕಟ್ಟಡಗಳು ಸಹ ಸೋರ್ತಾ ಇದ್ದು, ಸೋರುವುದನ್ನ ತಡೆಗಟ್ಟಲು ಸಾಕಷ್ಟು ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪವನ್ನ ಮಾಡಿದ್ದಾರೆ. ಸನ್ಮಾನ್ಯ ಸಚಿವರಾಗಿದ್ದಂಥವರ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ಕಟ್ಟಡಗಳು ಎಲ್ಲವೂ ಸೋರ್ತಾ ಇವೆ. ವಿಶೇಷ ಅಂದ್ರೆ ಇವೆಲ್ಲವೂ ಸಾಮಾನ್ಯಕ್ಕೆ ಒಬ್ಬನೇ ಕಾಂಟ್ರಾಕ್ಟ್ ಇಲ್ಲ. ಅವನು ಕೂಡ ಸಾರ್ವಜನಿಕರ ಮಧ್ಯೆ ಅವನೇ ಹೇಳ್ಕೊಳ್ತಾನೆ, ನಾನು ಶಾಸಕರ ಸಂಬಂಧಿ, ಅವರ ಸಹೋದರನಾಗಬೇಕಾ, ಹಾಗೆ ನನ್ನನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾರೆ. ಇನ್ನು ಕಳೆದ ವರ್ಷ ಮಳೆಗಾಲವೇ ಇರಲಿಲ್ಲ, ಬರಗಾಲದ ಛಾಯೆ ಇತ್ತು. ಕಳೆದ ವರ್ಷವೇ ಕಾಲೇಜು ಕಟ್ಟಡ ಇವೆಲ್ಲವೂ ಸೋರಕ್ಕೆ ಪ್ರಾರಂಭ ಆಯಿತು. ಮಳೆ ಇದ್ದೇ ಇದ್ದು ಕೂಡ ಅಲ್ಪ ಸ್ವಲ್ಪ ಮಳೆಗೆ. ಇನ್ನು ಕಾಂಗ್ರೆಸ್ ಮುಖಂಡರ ಆರೋಪಕ್ಕೆ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿರುಗೇಟನ್ನು ನೀಡಿದ್ದಾರೆ. ನಾನು MLA, ನಾನಿನ್ನು ಮೇಸ್ತ್ರಿ ಕೆಲಸ ಮಾಡಿಸಲು ಆಗಲ್ಲ ಅನ್ನುವ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಟ್ಟಿದ್ದು ಮಣ್ಣು ರಸ್ತೆ ಬರಬಾರ್ದು ಅಂತ ಹೇಳಿ ಒಂದು ಮಾಡಿದ್ದೀವಿ. ಇಡೀ ಗುಡ್ಡ ಹಾಕೋ ಜರ್ದು ಈ ಕಡೆ ಬಂದರೆ ಯಾವ ತಡೆಗೋಡೆನೂ ನಿಲ್ಲದೆ ಉಳಿಯೋದಿಲ್ಲ. ಗುಡ್ಡಗಳೇ ಊರು ತೇಲಿ ಹೋಗ್ತಾ ಇದ್ದಾವೆ. ಮೊನ್ನೆ 2 ಟ್ಯಾಂಕರ್ಗಳು 7-8 ಜನ ಎಲ್ಲ ಹೋದರು ಶಿರೂರಿನಲ್ಲಿ. ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ, ಅದು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ. ಎಲ್ಲ ರೀತಿ ಚೆನ್ನಾಗಿದೆ. ಇದನ್ನು ರಾಜಕಾರಣಕ್ಕೆ ಉಪಯೋಗಿಸೋರಿಗೆ ನಾವೇನು ಹೇಳೋಕ್ಕಾಗಲ್ಲ.
ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಟ್ಟಡಗಳು ಉದ್ಘಾಟನೆಗೊಂಡ ಒಂದೇ ವಾರದಲ್ಲಿ ಸೋರಿಕೆ ಆಗ್ತಾ ಇರುವುದು ಕಳಪೆ ಕಾಮಗಾರಿ ಹೊರತು ಮತ್ತೇನಲ್ಲ. ಹಾಗಾಗಿ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪ ಬಿಟ್ಟು ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿ ಎನ್ನುವುದೇ ಸಾರ್ವಜನಿಕರ ಆಶಯ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮುಂದುವರಿದ ಈ ಮಳೆಯ ಅಬ್ಬರ ಎಡೆಬಿಡದೆ ಸುರಿತಾ ಇರುವಂತ ಮಳೆಗೆ ಜನರ ಜೀವನ ತತ್ರ ಆಗಿದೆ. ಈ ಮಳೆಯಿಂದಾಗಿ ಹಾನಿ ಪ್ರದೇಶಗಳಿಗೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಕೊಟ್ಟಿದ್ದಾರೆ. ತಾಳಗುಂದ, ಉಡುಗಣಿ, ಕಸಬಾ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ BY ವಿಜೇಂದ್ರ. ಹಾಗೆ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು. ಅದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದು ಶಿವಮೊಗ್ಗ ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಮನೆಗಳಿಗೆ ಹಾನಿಯಾಗಿದೆ. ಅವ್ರನ್ನ ಸಂತೈಸುವ ಕೆಲಸ ಕೂಡ ಆಗ್ತಾ ಇದೆ. ಮುಂಚೆ ಸಾಹೇಬ್ರು ಸಿಎಂ ಇದ್ದಾಗ 5 ಲಕ್ಷ ಬರ್ತಾ ಇದ್ರು. ಈಗ ಬರೀ ಫ್ಲಡ್ ಡ್ಯಾಮೇಜ್ ಇಂಪಾರ್ಟೆಂಟ್ ಸರ್. ನಾವು ಬರಂಗಿಲ್ಲ ಸರ್, ಎಲೆಕ್ಷನ್ ಅದು ಇದು ಮುಗ್ಗನ ಹಿಡಿತೈತೆ ಸರ್. ಒಂದು ದೇವಸ್ಥಾನ ಅರ್ಧ ಬರ್ಧ ಬಿಲ್ ಆಗ್ತದೆ. ನಾವೆಲ್ಲ ಕಟ್ ಕ್ಲೀನ್ ಆಗಿದೆ. ಇಲ್ಲಿ 20 ಲಕ್ಷದಾಗ 8 ಲಕ್ಷನೇ ಸಿಕ್ಕೈತೆ. ನೀವು ಸ್ವಲ್ಪ ಐತೆ ಅವೆರಡು ಇಂಪಾರ್ಟೆಂಟ್ ಮನೆ ಟಿಕೆಟ್ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.